ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಓಂ ಉಮಾಪತಿ ನಾಮಕ ರುದ್ರ ಅಂತರ್ಗತ ಶ್ರೀ ಅನಿರುದ್ಧಾಯ ನಮಃ ಅಂತಹ ಕೃಷ್ಣನ ಮಗನಾಗಿರುವ ಅನಿರುದ್ಧನನ್ನ ಸ್ಮರಣೆ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಕಪ್ಪು ಚುಕ್ಕೆ ಅಂತಾರಲ್ಲ, ಏನೋ ಇದೆಲ್ಲ ಚೆನ್ನಾಗೋಯ್ತು, ನಮ್ಮ ಮನೆಯ ಮಕ್ಕಳು ಯಾರೂ ಕೂಡ ಅಂತಹ ಕೆಟ್ಟ ಹೆಸರು ತೆಗೆದುಕೊಳ್ಳಿಲ್ಲ, ಇದು ಯಾರೋ ಹುಟ್ಟುಬಿಟ್ಟಿದೆ ಈಗೆಲ್ಲ ಮಾತಾಡ್ತೀರಿ ನೋಡಿ, ಅದು ಕೂಡ ಇರಲ್ವಂತೇರಿ. ನೀವು ಮಾಡೋ ಕೆಲಸದಲ್ಲಾಗಿರ್ಲಿ, ನೀವು ಮಾಡೋ ಅಂತ ವ್ಯಾಪಾರದಲ್ಲಾಗಿರ್ಲಿ, ನೀವು ಪ್ರಧಾನವಾಗಿ ನಿಂತ್ಕೊಂಡು ಮಾಡ್ತಾರೋ ಆ ಅಚ್ಚುಕಟ್ಟಿನ ಆ ಆಯಾಮದ ಕೆಲಸದಲ್ಲಾಗಲಿ, ಎಲ್ಲೂ ಕೂಡ ತೃಣ ಮಾತ್ರವೂ ಲವಶೇಷವೂ ಕೂಡ ಹಣ್ಣು ತೃಣ ಕಾಷ್ಟದಲ್ಲೂ ಕೂಡ ನಿಮಗೆ ಅದು ಕಾಣಿಸ್ಕೊಳ್ಳೋದಿಲ್ವಂತೆ ಆ ಕಪ್ಪು ಚುಕ್ಕೆ ಅನ್ನೋದು. ಅನಿರುದ್ಧನ ಹೆಸರನ್ನ ಇವತ್ತು ಹೇಳ್ತಾ ಬಂದರೆ ಪ್ರೀತಿ ಬಂಧುಗಳೇ, ಇವತ್ತು ನೀವೆಲ್ಲಾದ್ರೂ ಪ್ರಯಾಣ ಹೊರಡಬೇಕಾದ್ರೆ ಮೊಸರು ತಿಂದು ಹೋಗೋದು, ನೀವು ಹೆಸರು ಬೇಳೆಯನ್ನ ಸ್ವಲ್ಪ ಆಚೆ ಹಾಕುವಂಥದ್ದು, 1 ಅಥವಾ 2 ಅರಿಶಿನ ಕೊಂಬನ್ನ ಜೊತೆಗಿಟ್ಕೊಂಡು ಹೋಗ್ತೀರಿ, ಪಟಾಪಟ್ ನಿಮ್ಮ ಕೆಲಸವಾಗಲು. ಪ್ರೀತಿಯ ಬಂಧುಗಳೇ, ಅಧಿಕ ಮಾಸದಲ್ಲಿ ಹೇಗಿದ್ರು ನಿಮಗೆ ಗೊತ್ತಿರುತ್ತೆ, ಸಂಕಷ್ಟರ ಚೌತಿ. ಆ ಸಂಕಷ್ಟರ ಚೌತಿ ಅದು ಬೃಹಸ್ಪತಿ ವಾಸದ ಬಿದ್ದಿದ್ದಂತಂದ್ರೆ ಮಕ್ಕಳು ಉನ್ನತ ಪದವಿ ಅಲಂಕರಿಸ್ತಾರೆ, ಮಕ್ಕಳು ವಿದ್ಯಾಭ್ಯಾಸದ ಅತ್ಯಂತ ಉನ್ನತಿಯನ್ನ ಕಾಣುತ್ತಾರೆ. ಪ್ರೀತಿಯ ಬಂಧುಗಳೇ, ಇನ್ನು ಸಂಕಷ್ಟರ ಚೌತಿಯನ್ನ ಆಚರಣೆ ಮಾಡೋದು ನಮಗೆ ಗೊತ್ತಿದೆ. ರಾತ್ರಿ 9:33 ಚಂದ್ರನಿಗೆ ಅರ್ಘ್ಯವನ್ನು ಕೊಡುವಂಥದ್ದು, ಊಟವನ್ನ ಮಾಡುವಂಥದ್ದು. ಶುಭಂಭೂಯ. ಒಳಿತಾಗಲಿ.